ಪತಿಯನ್ನು ಕಂಡೆ. ನಾನು ನನಗೆ ನೀಡುವಂತಹ ಸುಖದಲ್ಲಾಗಲಿ ವ್ಯವಸ್ಥೆಯಲ್ಲಾಗಲಿ ಏನಾದರೂ ಲೋಪವನ್ನು ನೋಡಿದೀಯಾ? ನನ್ನಲ್ಲಿ ನೀನು ಹಾಗೆ ಮುನಿಸಾಂತುಕೊಳ್ಳುವುದಕ್ಕೇನಾದರೂ ಕಾರಣ ಇದೆ ಅಥವಾ ಹುಸಿ ಮುನಿಸೆ? ಯಾವುದೀಗ? ಕೆಲವರೆಲ್ಲ ಗಂಡನಲ್ಲಿ ಸುಮ್ಮನೆ ಕೋಪ ಮಾಡುವುದು ಅಂತ ಉಂಟು. ಕೋಪದಲ್ಲಿ ಕೂತುಕೊಳ್ಳುವುದು ಮನೆಗೆ ಹೋಗುವಾಗ. ಅವನು ಆನಿತ್ಯದಲ್ಲಿ ಕೇಳ್ತಾನಲ್ಲ, ಆ ಕೇಳುವುದೇ ಅವರಿಗೊಂದು ಅಪ್ಯಾಯಮಾನವಾಗಿ ಬಿಡ್ತದೆ. ಹಾಗೇನಾದರೂ ನನ್ನನ್ನು ಸ್ವಲ್ಪ ರೇಗಿಸಬೇಕು ಅಂತ ಕೋಪದಲ್ಲಿ ಕುಳಿತೆಯಾ? ಅಲ್ಲ, ಕೋಪಕ್ಕೇನಾದರೂ ಅರ್ಥ ಉಂಟೆ? ಎಲ್ಲ ಬಯಕೆ ಪನ್ನೀರಿದು ಉಡಬಡಿಸುವೆನು ದಾನವೇಂದ್ರ ಬಯಕೆ ಮೋಹಿನಿ, ಅನ್ಯ ಸತಿಯರ ಹಾಗೆ ನಾನು ಅಂತ ತಿಳ್ಕೊಂಡ್ರು? ಮತ್ತೆ ಇಲ್ಲ ಸ್ವಾಮಿ, ನೀವು ನನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಇಲ್ವೇ ಕಾಡಿಗೆ ಹೋದವರು. ಮತ್ತೆ ಮತ್ತೆ ನೀವು ಕಾಡಿಗೆ ಹೋಗಿ ಬೇಟೆಯಾಡಿ ಹಿಂತಿರುಗಿ ಬರುವಲ್ಲಿ ನನ್ನ ಆಸೆಯೇ ಬದಲಾಗಿ ಹೋಗಿ ಕಾಮಿನಿಯಾದ ನಿನ್ನ ಕಾಯ ಕಾಂತಾರದಲ್ಲಿ ಹುಟ್ಟಬಹುದಾದಂತಹ ಕಾಮನೆಯನ್ನು ಈಡೇರಿಸುವಂತಹ ಕಾಮಿತ ವರಪ್ರದಾಯಕ ಅಂತ ತಿಳಿದ ನಾನು. ನೀವು ಬೇಟೆಯಾಡಿ ತಂದದ್ದು ಯಾವುದೂ ಬೇಡ ನನಗೀಗ. ಮತ್ತೆ ನಿನ್ನೆ ಹೇಳಿದ್ದೆ ನನಗೀಗ ಹೊಸ ಆಸೆ ಆರಂಭ ಆಗಿದೆ. ಹೆಣ್ಣಿಗೆ ಆಶೆ ಆಗುವುದು ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಅದರಲ್ಲಿಯೂ ಗರ್ಭಿಣಿಯರಾಗಿರುವಾಗ ಅವರಿಗೆ ಬಯಕೆ ಹುಟ್ಟಿಕೊಳ್ತದೆ ಅಂತ ಆದ್ರೆ ಅದು ಅವರ ಬಯಕೆ ಅಂತ ತಿಳಿಯಕೂಡದಂತೆ. ಹೊಟ್ಟೆಯ ಆ ಮಗುವಿನ ಬಯಕೆ, ಅದಕ್ಕಾಗಿಯೇ ಸೀಮಂತ ಕಾರ್ಯಕ್ರಮ ಅಂತ ಮಾಡುವುದು. ಆ ಸೀಮಂತದಲ್ಲಿ ಒಂದು ವಸ್ತು ಉಂಟು, ಒಂದು ವಸ್ತು ಇಲ್ಲ ಅಂತಲ್ಲ, ಎಲ್ಲ ವಸ್ತುವನ್ನು ಎಲೆಯಲ್ಲಿ ಬಡಿಸುವ ಕ್ರಮ ಉಂಟು. ಗರ್ಭಿಣಿಗೆ ಬಡಿಸುವುದು ಅಂತಲೇ ಹೇಳುವುದು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ತೆಗೆದು ರುಚಿ ನೋಡಲೇಬೇಕು. ಯಾಕೆ ಗೊತ್ತಾ? ಯಾವುದು ತಿಂದ್ರೂ ಹುಟ್ಟುವ ಮಗುವಿಗೆ ಅಜೀರ್ಣ ಆಗದೇ ಇರಲಿ, ಆ ಮಗು ಬದುಕಿನಲ್ಲಿ ಯಾವುದನ್ನು ಪರಿಗ್ರಹಿಸಿದ್ರೂ ಅದಕ್ಕೆ ಕೇಡಾಗದೇ ಇರಲಿ ಎನ್ನುವ ಹಾಗೆ ಹೊಟ್ಟೆಯಲ್ಲಿರುವಾಗಲೇ ತಾಯಿ ಆದವಳು ತಿಂದು ಆ ಮಗುವನ್ನು ಬೆಳೆಸುವುದು ಅಂತ ಕ್ರಮ. ಸ್ವಾಮಿ,